ಹಾಯ್ ಸ್ನೇಹಿತರೆ, KSP ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 7, 8, 9, 10 4 ದಿನಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಯಾರು ಹೊಸದಾಗಿ ಭೇಟಿ ನೀಡಿದ್ದೀರಿ ಚಾನಲ್ಗೆ, ಕೆಳಗಡೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬರ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಬಾಜು ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ಮೊದಲ ಅಂತಾರಾಷ್ಟ್ರೀಯ ಸೌರ ಉತ್ಸವವನ್ನು ಎಲ್ಲಿ ಆಯೋಜಿಸಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ನವದೆಹಲಿ. ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಸೌರ ಉತ್ಸವವನ್ನು ಆಯೋಜಿಸಲಾಗಿದೆ. ಕಳೆದ ದಶಕದಲ್ಲಿ ಭಾರತದ ಸೌರಶಕ್ತಿ ಸಾಮರ್ಥ್ಯ 32 ಪಟ್ಟು ಹೆಚ್ಚಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನವದೆಹಲಿಯಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಉತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ನೆಕ್ಸ್ಟ್ ಪ್ರಶ್ನೆ, ಭಾರತವು 2030ರ ವೇಳೆಗೆ 500 GW ಪಳಿಯುಳಿಕೆ ರಹಿತ ಸಾಮರ್ಥ್ಯವನ್ನು ಸಾಧಿಸುವ ಹಾದಿಯಲ್ಲಿದೆ ಮತ್ತು ನವೀಕರಿಸಬಹುದಾದ ಶಕ್ತಿಯ ಮೇಲೆ ಪ್ಯಾರಿಸ್ ಒಪ್ಪಂದದ ಗುರಿಗಳನ್ನು ಪೂರೈಸುವ ಮೊದಲ G20 ಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯು ಯಾವ ರಾಜ್ಯದಲ್ಲಿ ಜಲ ಸಂಚಯ್ ಜನ್ ಭಾಗೀದಾರಿ ಅನ್ನು ಪ್ರಾರಂಭಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಗುಜರಾತ್ ರಾಜ್ಯದಲ್ಲಿ ಜಲ ಸಂಚಯ್ ಜನ್ ಭಾಗೀದಾರಿ ಅನ್ನು ಪ್ರಾರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಸೂರತ್ನಲ್ಲಿ ಜಲ ಸಂಚಯ್ ಜನ್ ಭಾಗೀದಾರಿ ಉಪಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಾರಂಭಿಸಿದರು. ಈ ಕಾರ್ಯಕ್ರಮವು ನೀರಿನ ಸುಸ್ಥಿರತೆ ಹೆಚ್ಚಿಸಲು ಸುಮಾರು 24,800 ಮಳೆಯ ನೀರು ಕೊಯ್ಲು ರಚನೆಗಳನ್ನು ನಿರ್ಮಿಸುವುದೆಂದು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಜೂಡೋದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಇತಿಹಾಸವನ್ನು ಸೃಷ್ಟಿಸಿದವರು ಯಾರು? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ ಸಿ, ಕಪಿಲ್ ಪರ್ಮಾರ್. ಇವರು 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಜೂಡೋದಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಂತಹ ಭಾರತೀಯ ವ್ಯಕ್ತಿಯಾಗಿದ್ದಾರೆ. ಪ್ಯಾರಾ ಜೂಡೋ ಪುರುಷರ J1 660 ಕಿಲೋಗ್ರಾಂ ಸ್ಪರ್ಧೆಯಲ್ಲಿ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2024ರ ಕಪಿಲ್ ಪರ್ಮಾರ್ ಇವರು ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಜೂಡೋದಲ್ಲಿ ಭಾರತದ ಮೊದಲ ಪ್ಯಾರಾ ಒಲಿಂಪಿಕ್ಸ್ ಪದಕವನ್ನು ಗುರುತಿಸಿದರು. ಈ ಹಿಂದೆ 2022ರ ಏಷ್ಯನ್ ಗೇಮ್ಸ್ನಲ್ಲಿ ಪರ್ಮಾರ್ ಇವರು ಬೆಳ್ಳಿಯ ಪದಕವನ್ನು ಗೆದ್ದಿದ್ದರು. 2022ರಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದಿದ್ದರು. ಈ ವರ್ಷ 2024ರಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಗ್ನಿ-4 ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಎ, DRDO. ಯಾವುದ್ರಿ? DRDO ಸ್ಥಾಪನೆಯಾಗಿದ್ದು 1958. ಇದರ ಕೇಂದ್ರ ಕಚೇರಿ ಕಂಡುಬರುವುದು ನವದೆಹಲಿ. ಪ್ರಸ್ತುತ DRDOನ ಮುಖ್ಯಸ್ಥರು ಯಾರಪ್ಪ ಅಂದರೆ ಸಮೀರ್ ವಿ ಕಾಮತ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ಸ್ ಎ, ಯಾವುದೇ DRDO ಅಭಿವೃದ್ಧಿಪಡಿಸಿದ ಅಗ್ನಿ-4 ಕ್ಷಿಪಣಿಯನ್ನು ಸೆಪ್ಟೆಂಬರ್ 6, 2024ರಂದು ಒಡಿಶಾದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಅಗ್ನಿ-4 ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲದು ಮತ್ತು ಸ್ಟ್ರಾಟೆಜಿಕ್ ಫೋರ್ಸ್ ಕಮಾಂಡರ್ನಿಂದ ನಿಯಂತ್ರಿಸಲ್ಪಡುತ್ತದೆ. ನೆಕ್ಸ್ಟ್, ಚೀನಾ ಮತ್ತು ಪಾಕಿಸ್ತಾನದ ವಿರುದ್ಧ ಭಾರತದ ಪರಮಾಣು ನಿರೋಧಕತೆಯನ್ನು ಬಲಪಡಿಸಲು ಅಗ್ನಿ-4ರ ಅಭಿವೃದ್ಧಿ 2007ರಲ್ಲಿ ಪ್ರಾರಂಭವಾಯಿತು. 2010ರಲ್ಲಿ ಮೊದಲ ಪರೀಕ್ಷೆಯು ವಿಫಲವಾಯಿತು, ಆದರೆ ಮೊದಲ ಯಶಸ್ವಿ ಬಳಕೆದಾರ ಪ್ರಯೋಗವು 2014ರಲ್ಲಿ ಸಂಭವಿಸಿತು. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಏಷ್ಯನ್ ಕಿಂಗ್ ರಣಹದ್ದುಗಳಿಗಾಗಿ ಭಾರತದ ಮೊದಲ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು?
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗೋರಖ್ಪುರ್ ಉತ್ತರ ಪ್ರದೇಶ. ಗೋರಖ್ಪುರ ಉತ್ತರ ಪ್ರದೇಶ. ಏಷ್ಯಾದ ರಾಜ ರಣಹದ್ದುಗಳಿಗಾಗಿ ಭಾರತದ ಮೊದಲ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರದ ಕ್ಯಾಂಪೇರ್ಗಂಜ್ ಶ್ರೇಣಿಯಲ್ಲಿ ಉದ್ಘಾಟಿಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ನೆಕ್ಸ್ಟ್, ಜಟಾಯು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವು 2007ರಿಂದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ಸ್ ರೆಡ್ ಲಿಸ್ಟ್ನಲ್ಲಿ ಪಟ್ಟಿ ಮಾಡಲಾಗಿದೆ. ಈ ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿರುವ ಜಾತಿಯ ಜನಸಂಖ್ಯೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸ್ವಚ್ಛ ವಾಯು ದಿವಸ್ ಎಂದು ಕರೆಯಲ್ಪಡುವ ನೀಲಿ ಆಕಾಶಕ್ಕಾಗಿ ಶುದ್ಧ ಗಾಳಿಯ 5ನೇ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ 7, 2014. ಸ್ವಚ್ಛ ವಾಯು ಸರ್ವೇಕ್ಷಣ SVS 2024ರಲ್ಲಿ ಯಾವ ನಗರವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸೂರತ್. ಈ ಹಿಂದೆ 13ನೇ ಸ್ಥಾನದಲ್ಲಿದ್ದ ಸೂರತ್ ಭಾರತದಾದ್ಯಂತ 131 ನಗರಗಳಲ್ಲಿ ಸ್ವಚ್ಛ ವಾಯು ಸಮೀಕ್ಷೆ SVS 2024ರಲ್ಲಿ 1ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸರ್ಕಾರವು ಪ್ರಾರಂಭಿಸಿದ ಸ್ವಚ್ಛ ವಾಯು ಸರ್ವೇಕ್ಷಣಾ ಗಾಳಿಯ ಕಣಗಳಲ್ಲಿ 30% ಕಡಿತದ ಗುರಿಯನ್ನು ಹೊಂದಿದೆ ಮತ್ತು ತ್ಯಾಜ್ಯ ನಿರ್ವಹಣೆ, ಧೂಳು ಹೊರಸೂಸುವಿಕೆ ಮತ್ತು ಸಾರ್ವಜನಿಕ ಅರಿವಿನ ಆಧಾರದ ಮೇಲೆ ನಗರಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆ, 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 29 ಪದಕಗಳನ್ನು 2024ರಲ್ಲಿ ಪಡೆದುಕೊಂಡಿದೆ. ಅಂದರೆ 2024 ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತವು 29 ಪದಕಗಳನ್ನು ಪಡೆದುಕೊಂಡಿದೆ. 18ನೇ ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್ 2028ರಲ್ಲಿ ಎಲ್ಲಿ ನಡೀತಪ್ಪ ಅಂತ ಕೇಳಿದ್ರದು USA ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. ನೆಕ್ಸ್ಟ್ 19ನೇ ಆವೃತ್ತಿ 2032ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯಲಿದೆ. ಆಸ್ಟ್ರೇಲಿಯಾದಲ್ಲಿ ನಡೆಯಲಿದೆ. ಎಲ್ಲರಿಗೂ ಧನ್ಯವಾದಗಳು.